ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿ ಪಟ್ರವಾರಪಲ್ಲಿ ವೆಂಕಟರಾಮಪ್ಪ ಅಂತ ನಾನು ಮಾತಾಡ್ತಾ ಇರೋದು. ನಮ್ಮೂರಿಗೆ ಫಿಲ್ಟರ್ ನೀರು ಕೊಟ್ಟಿದ್ದಾರೆ, ಒಳ್ಳೆ ನೀರು ಕೊಟ್ಟಿದ್ದಾರೆ. NGO ಕಂಪ್ನಿಯವರು ನೀರು ಕೊಟ್ಟಿದ್ದಾರೆ. ಪಾಪ ಆ ಕ್ಯೂ ಪಂಚಾಯತಿಗೆ ಕೊಟ್ಟಿದ್ದಾರೆ, PDOಗೆ. ಅವರು ಇನ್ನೂ ರಿಲೇ ಮಾಡ್ತಾ ಇದ್ದಾರೆ. ಪಾಪ ಯಾಕೋ ಅದು ಏನೋ ನಮಗೇನು ಗೊತ್ತಾಗ್ತಾ ಇಲ್ಲ. ಊರಿನಲ್ಲಿ ಜನಗಳೆಲ್ಲ ನಮ್ಗೆ ಫಿಲ್ಟರ್ ನೀರು ಮಿಷನ್ ಬಂದಿದೆ, ಓಪನಿಂಗ್ ಆಗಿದೆ, ನಮ್ಗೆ ನೀರು ಕೊಡಬೇಕು, ಬೇಗ ಬಿಡಬೇಕು ಅಂತ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಪಾಪ. ಆದರೆ ಬೇರೆ ಊರಿಗೆ ಹೋಗಿ ಗಾಡಿನಲ್ಲಿ ಹೋಗಿ ಅಲ್ಲಿಂದ ತಂದು ನೀರು ಯೂಸ್ ಮಾಡ್ತಾ ಇದ್ದಾರೆ. ಊರಿನಲ್ಲಿ ಬಂದಿದೆ, ಇವಾಗ ರೆಡಿಯಾಗಿ ಬಂದಿದೆ. ಕ್ಯೂ ಕೊಟ್ಟಿದ್ದಾರೆ ಪಾಪ. NGO ಕಂಪ್ನಿಯವರೆಲ್ಲ ಒಳ್ಳೆ ಇದು ಕೊಟ್ಟಿದ್ದಾರೆ. ಆದರೆ ಪಂಚಾಯತಿಗೆ ಕ್ಯೂ ಕೊಟ್ಟಿದ್ದಾರೆ, ಅವರಿನ್ನ ರಿಲೇ ಮಾಡ್ತಾ ಇದ್ದಾರೆ. ಇದು ಅರ್ಜೆಂಟಾಗಿ ನಮಗೆ ನೀರು ಕೊಡಬೇಕು ಅಂತ ಊರಿನವ್ರ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಮನಸ್ಸಲ್ಲಿ ಬೇರೆ ಏನನ್ನು ಇಟ್ಟುಕೊಂಡಿದ್ದರೆ ಇದೆಲ್ಲ ಮನಸ್ಸಲ್ಲಿ ವಾಪಸ್ ತಗೊಂಡು ನೀವು ಜನಕ್ಕೆ ನೀರು ಫಸ್ಟು ಫಿಲ್ಟರ್ ನೀರು ಕೊಡಬೇಕು. ನಮ್ಮೂರಿಗೆ, ನಮ್ಮ ಪಟ್ರವಾರಪಲ್ಲಿಗೆ ಮಾತ್ರ ಅರ್ಜೆಂಟಾಗಿ ನೀರು ಕುಡಿಬೇಕು. ಅದಕ್ಕೆ ನೀವು ಅವರು ಬರಬೇಕು, ಇವ್ರು ಬರಬೇಕು, ಏನೋ ಮನಸ್ಸಲ್ಲೇನೋ ನ್ಯೂಸ್ ಬಂದಿದೆ, ಅದೆಲ್ಲ ಬರಬಾರ್ದು. ಯಾರು ಹಾಕಿರೋದು, ಯಾರು ನೀರು ಕೊಟ್ಟಿರೋದು, ಯಾರು ಮಿಷನ್ ಕೊಟ್ಟಿರೋದು, ಅವರು ಬೇರೆಯವ್ರು ಯಾರೂ ₹1 ಹಾಕಿ ಅದ್ರ ಮೇಲೆ ಬಂಡವಾಳ ಹಾಕಿ ಯಾರೂ ಕೊಟ್ಟಿಲ್ಲ. ಕೊಟ್ಟಿರೋದು NGO ಕಂಪ್ನಿಯವರು ಪಾಪ. ದಯವಿಟ್ಟು ಆ ನೀರನ್ನು ಬೇಗ ಕೊಡಬೇಕು. ಕ್ಯೂ ಕೊಟ್ಟಿದ್ದಾರೆ, ನಿಮಗೆ ನೀರು ಬಂದಿದೆ, ಟ್ಯಾಂಕ್ಗೆ ನೀರು ಬಂದಿದೆ. ಅದೆಲ್ಲ ದಯವಿಟ್ಟು ನೀವು ಬೇಗ ಇದು ಮಾಡಬೇಕು. ಮನಸ್ಸಲ್ಲಿ ಏನೇನಿದ್ರೆ ವಾಪಸ್ ತಗೋಬೇಕು. ಅವ್ರು ಬರಬೇಕು ಅಂತ ನ್ಯೂಸು, ಇವ್ರು ಬರಬೇಕು ಅಂತ ಯಾರ ಹೆಸರು ಬೋರ್ಡು, ನೇಮ್ ಬೋರ್ಡ್ ಯಾವುದೂ ಮಾರ್ಸಂಗಿಲ್ಲ. ಇರೋ ಬೋರ್ಡೇ ಸಾಕು. ಬೇರೆಯವ್ರ ಹೆಸರು ಹಾಕ್ಬೇಕಂತ ಮನಸ್ಸಲ್ಲಿರಬಾರ್ದು. ಇದರಲ್ಲಿ ರಾಜಕೀಯ ಬರಬಾರ್ದು. BJP ಆಗಲಿ, ಕಾಂಗ್ರೆಸ್ ಅವರು ಆಗಲಿ, JDS ಆಗಲಿ, CPM ಅವರಾಗಲಿ, ಯಾವುದೇ ಪಾರ್ಟಿ ಹೆಸರು ರಾಜಕೀಯ ಮಾಡಬಾರ್ದು. ಇದಕ್ಕೆ ಒಂದೇ ರೂಟಲ್ಲಿ ಬಂದು ಇದು ನೀರು ಫಸ್ಟು ನೀರು ಕೊಡಬೇಕು. ಬೇರೆಯವ್ರು ಏನೇನು ಬಂದರೆ ಪಂಚಾಯತ್ ಹತ್ರ ಎಲ್ಲರೂ ಜನ ಬಂದು PDO ಮೇಲೆ ಇದು ಧರಣಿ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಇದರಲ್ಲಿ ಯಾವುದು ಬಳಸಬಾರ್ದು ಅಂತ, ಯಾವ ಹೆಸರು ಬರಬಾರ್ದು ಅಂತ ಊರಿನವರು ತೀರ್ಮಾನ ತಗೊಂಡಿದ್ದಾರೆ. ಅದೆಲ್ಲ ನಿಮಗೆ ಮನಸ್ಸಿಗೆ ತಿಳಿಸ್ತಾ ಇದ್ದೀನಿ. PDO ಸಾಹೇಬ್ರಿಗೆ ನೀವು ಒಳ್ಳೆಯವರು, ಒಳ್ಳೆಯ ಹೆಸರು, PDO ಅಂತ ಒಳ್ಳೆಯ ಹೆಸರಿದೆ ಇವಾಗ. ಅದೆಲ್ಲ ನೀವು ಕೆಟ್ಟ ಹೆಸರು ತಗೊಳ್ಬೇಡಿ. ನಿಮ್ಮ ಪಂಚಾಯತಿಯಿಂದನೇ ರಾಜಕೀಯ ಮಾಡ್ತಾಯಿದ್ದಾರೆ. ಯಾರನ್ನು ಬೇರೆಯವರು ಬಂದು ಒಂದು ಪೂಜೆ ಮಾಡೋದು, ಅದ್ಯಾಕೆ ಪೂಜೆ ಏನು ಮಾಡೋಂಗಿಲ್ಲ, ಪೂಜೆಯನ್ನು ಮಾಡೋಂಗಿಲ್ಲ. ಫಿಲ್ಟರ್ ಮೀನ್ಸ್ ಕ್ಯೂ ಕೊಟ್ಟಿದ್ದಾರೆ. ಪೂಜೆ ಮಾಡಿದ್ರು ಕೂಡ ನಿಮ್ಮ ಮೇಲೇ ಪಂಚಾಯತಿ ಅವ್ರ PDO ಮೇಲೇ ದೂರ ಬರೋದು. ಇವರು ರಾಜಕೀಯ ಬಳಸ್ತಾ ಇದ್ದಾರೆ. ಅದು ಪಾರ್ಟಿ, ಈ ಪಾರ್ಟಿ ಅಂತ ನಿಮ್ಮ ಮೇಲೇನು ದೂರ ಬರೋದು. ಅದಕ್ಕೆ ಇದೆಲ್ಲ ದೂರ ನಿಮ್ಮ ಮೇಲೆ ಹಾಕ್ಕೋಬಾರ್ದು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯವರು ನೀವು, PDOವರು, ಸೆಕ್ರೆಟ್ರಿ ಒಳ್ಳೆಯವರು, ನಮ್ಮ ಪಂಚಾಯತಿಯಲ್ಲಿ ಎಲ್ಲರೂ ಒಳ್ಳೆಯವರೇ. ಆದರೆ ಇದು ಗಮನ ಇಟ್ಟುಕೊಂಡು ದಯವಿಟ್ಟು ಒಂದು 3 ದಿನದಲ್ಲೇ ಇವ್ರಿಗೆಲ್ಲ ನೀರು ಕೊಟ್ಬಿಡಬೇಕು. ಅದೇನು ಮಾಡ್ತೀರೋ ಅದೇನೋ, ಅದಕ್ಕೆ ಅದು ಫೀಸ್ ಇಲ್ಲ, ಅದಿಲ್ಲ ಅಂದರೆ ಅದೇನು ಮಾಡಿ ಅವೆಲ್ಲ ನಾವೇ ಕೊಡ್ತೀವಿ. ಹೋಗಲೇ ಫೀಸ್ ಏನು ಬೇಕು, ಕರೆಂಟ್ ಕಲೆಕ್ಷನ್ ಅಂದರೆ ಏನು ಬೇಕು, ಅದೆಲ್ಲ ನಾವೇ ಕೊಡ್ತೀವಿ. ದಯವಿಟ್ಟು ನೀರು ಬಿಡಬೇಕು, ಫಸ್ಟು ನೀರು ಬಿಡಬೇಕು. ಆ ಕ್ಯೂ ಕೊಟ್ಬಿಡಬೇಕು. ಬರೀ ಕ್ಯೂ ಕೊಡಿದ್ರೆ ಆಗಲ್ಲ. ನಮಗೆ ಕ್ಯೂ ಕೊಟ್ಟು ಅದು ನೀರು ವ್ಯವಸ್ಥೆ ಬರಬೇಕು. ಬರೀ ಕ್ಯೂ ಕೊಟ್ಟಿದ್ದೀವಿ ಅಂತಾರೆ ನಮಗೇನಾಗುತ್ತೆ. ಈ ಪಂಚಾಯತಿಲ್ಲ ನೀವು ಇಸ್ಕೊಂಡಿದ್ದೀರಿ, ಬೀಗದ ಕೈ ಯಾಕೆ ಇಸ್ಕೊಂಡಿರಿ ನೀವು? ಅವರೇ ಮಾಡ್ತಾಯಿದ್ರು, ನೀವ್ಯಾಕೆ ಕೈಗೆ ತಗೊಂಡಿದ್ದೀರಿ? ಅದಕ್ಕೆ ನಿಮ್ಮದೇ ಇವಾಗ ನೀವೇ ಮಾಡಬೇಕು. ಅದು ದಯವಿಟ್ಟು ಇದೆಲ್ಲ ಕ್ಲಿಯರ್ ಮಾಡಬೇಕು. ಇಲ್ಲದೇ ಇದ್ದರೆ ಜನ ಬರ್ತಾರೆ. ನಮ್ಮೂರಲ್ಲಿ ರಾಜಕೀಯ ಬೇಡ, ರಾಜಕೀಯ ನಮ್ಗೆ ಬೇಕಾಗಿಲ್ಲಪ್ಪ. ನಮ್ಗೆ ನಮ್ಮ ಜನಕ್ಕೆ, ನಮ್ಮ ಗ್ರಾಮಸ್ಥರಿಗೆ ನೀರು ಮಾತ್ರ ಬೇಕಷ್ಟೇ. ನೀರು ಕೊಡಿ, ನಾವೇನು ರಾಜಕೀಯ ಬೇಡ ನಮಗೆ ಇದರಲ್ಲೇ.
ನಮ್ಮೂರವ್ರಿಗೆ ನೀರು ಕೊಡಿ ಸಾಕು, ಬಂದಿದೆ ಅದು ಮಾತ್ರ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟೇಲಿ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಅವರು ಒಳ್ಳೆಯವರು ಅಂತ ನಮಗೆ ನಂಬಿಕೆ ಇದೆ. ಒಂದು 3 ದಿನದಲ್ಲೇ ಕೊಡ್ತಾರೆ ಅಂತ ನಮಗೆ ಒಂದು ಮನಸ್ಸಿದೆ. ಅದನ್ನು ನಂಬಿಕೆ ಇಟ್ಕೊಂಡು ನಾವು ಇಷ್ಟೇಲಿ ಇದು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್, ದರ್ಶನ ಮಾಡ್ಕೋಬೇಡಿ, ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ, ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ. ನೋಡಪ್ಪ, ಕುಮಾರಸ್ವಾಮಿಯವರು ಅದು ಹೇಳಿರ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ತೀನಿ. ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ 2023ರಲ್ಲಿ, ಆಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ತಗೋಬೇಕಾಗಿ ಬಂತು ಪರಿಹಾರನ. ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ಸಿಕ್ಕಿತ್ತು. ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ನಮ್ಮ ಇವರು ಇದ್ದಾರಲ್ಲ, ಯಾರು ಕುಮಾರಸ್ವಾಮಿ ಇದ್ದಾರಲ್ಲ, ಕೊಡಿಸ್ಕೊಡ್ಲಿ, ಮೆಮೊರಾಂಡಮ್ ಕೊಡ್ತೀವಿ. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದಕ್ಕೆ, ಸಲೀಂ ಅಹಮದ್ ಅವರು 50% ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು, ಈ ಥರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ, ಪುನರ್ರಚನೆ ಆಗಲಿ, ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು. ನಮಗೆ ಯಾರಿಗೂ ಗೊತ್ತೇ ಆಗೋದು ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೇಳಿಕೆಗಳು ಗೊಂದಲ ಮಾಡ್ತಾರೆ, ಹೇಳ್ತಾರೆ, ಅವರವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್, 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟಲ್ಲಿ ಅಂತ ಬಯಸ್ತೀರ ಸರ್? ನನಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು. ನಮಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮಗೇನು ಗೊತ್ತಿಲ್ಲ. ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ. ನಮಗೆ ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ. ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ಸೇರಿರ್ತಾರೆ, ಸಿಎಂ ಮನವಿ ಕೊಟ್ಟಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.